ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗ್ ತುಂಬ ಹಳೇದಂತ ಹೇಳ್ಬೋದು. ಈ ವ್ಲಾಗ್ ಸ್ಪೆಷಲ್ ಏನಂತಂದರೆ ಫ್ಯಾಮಿಲಿಯವರೆಲ್ಲ ಸೇರಿಕೊಂಡು ಒಂದು ಸಣ್ಣ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಅದಕ್ಕೋಸ್ಕರ ಬೆಳಗ್ಗೆನೇ ಎಲ್ಲರೂ ರೆಡಿಯಾಗಿದ್ದೀವಿ. ಬೆಳಗ್ಗೆನೇ ಸ್ನಾನ ಪೂಜೆ ಎಲ್ಲ ಆಗಿ ರೆಡಿಯಾಗಿ 7 o'clock ಆಗಿದೆ. ಈಗ 6 o'clock ಎಲ್ಲ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿದ್ದೀವಿ. ನೋಡ್ತಾ ಇರ್ಬೋದು. ಎಲ್ಲಾದರೂ ಹೊರಗಡೆ ಹೋಗಬೇಕಾದ್ರೆ ಮನೆಯಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತೀವಿ ನಾವು. ಇಲ್ಲಿ ವಾಟರ್ ಬಾಟಲ್ಲು, ಗಂಗೆ ಪೂಜೆ ಮಾಡೋದಕ್ಕೆ ಬೇಕಾಗಿರುವಂಥ ಪೂಜೆ ಸಾಮಾನು, ಕುಡಿಯೋ ನೀರು, ಸ್ವಲ್ಪ ಡ್ರೆಸ್ ಚೇಂಜ್ ಮಾಡೋದಕ್ಕೆ ಬಟ್ಟೆಗಳೆಲ್ಲ ತೊಗೊಂಡಿದ್ದೀವಿ. ನಾವು ಹೋಗ್ತಾ ಇರೋ ಟ್ರಿಪ್ ಸ್ಪೆಷಲ್ ಏನಂತಂದರೆ ಮಾಘ ಮಾಸದಲ್ಲಿ ನರಸೀಪುರದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋ ಅಂಥ ಪದ್ಧತಿ ಇದೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಬಂದು ಫೆಬ್ರವರಿ ವ್ಲಾಗು. ನಾನು ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಈಗ ಮನೆಯವರೆಲ್ಲ ರೆಡಿಯಾಗಿ ಕಾರಲ್ಲಿ ಹೋಗ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಕಾರಲ್ಲಿ ಬರ್ತಾ ಇದ್ದಾರೆ. ನಮ್ಮ ದೊಡ್ಡಮ್ಮನ ಫ್ಯಾಮಿಲಿ ಮತ್ತು ನಮ್ಮ ದೊಡ್ಡ ಮಾವವ್ರ ಫ್ಯಾಮಿಲಿಯವರು ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮ ಮನೆ ಮಕ್ಕಳುಗಳು, ತುಂಬ ತಲಹರಟೆಗಳು. ಒರಿಜಿನಲ್ ವಾಯ್ಸು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಅದರಿಂದ ನಾನು ಒರಿಜಿನಲ್ ವಾಯ್ಸ್ ಓವರ್ ಕೊಟ್ಟಿಲ್ಲ. ಎಲ್ಲರೂ ನಮ್ಮನೆ ರೂಟಿಂದನೇ ಹೋಗಬೇಕು. ನಮ್ಮನೆ ಹತ್ರ ಇರೋ ಮೇನ್ ರೋಡಿಂದನೇ ಹೋಗಬೇಕು ನರಸೀಪುರಕ್ಕೆ. ಅದರಿಂದ ಎಲ್ಲ ಇಲ್ಲಿಗೆ ಬಂದು ಜಾಯ್ನ್ ಆಗ್ತಾರೆ. ಹತ್ತತ್ರ 7 o'clock ಆಗೋಯಿತು. 6 o'clock ಹೋಗಬೇಕು ಅಂತ ಅನ್ನೋದಿತ್ತು. ಎಲ್ಲ ರೆಡಿ ಆಗೋ ಅಷ್ಟರಲ್ಲಿ 7 o'clock ಆಯಿತು. ಮೈನ್ ರೋಡಿಗೆ ಬಂದು ಇಲ್ಲಿ ಗಾಡಿ ಸ್ಟಾಪ್ ಮಾಡ್ಕೊಂಡಿದ್ದೀವಿ. ಇವಾಗ ನಮ್ಮ ದೊಡ್ಡಮ್ಮನ ಮನೆಯವರು ಬಂದರು. ಇವರು ನಮ್ಮ ಮನೆಯವರ ಅತ್ತೆ, ಸೋದರದತ್ತೆ ಫ್ಯಾಮಿಲಿ. ಇದು ಅಂಕಲ್ಲು. ತ್ರಿವೇಣಿ ಸಂಗಮದಲ್ಲಿ ಏನಕ್ಕೆ ಸ್ನಾನ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಹೇಳ್ತಾ ಇದ್ರು ಅಂಕಲ್ಲು. ವಾಯ್ಸ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದ್ರಿಂದ ನಾನು ಒರಿಜಿನಲ್ ವಾಯ್ಸ್ ಓವರ್ ಕೊಟ್ಟಿಲ್ಲ. ಇದವ್ರ ಸೊಸೆ ಮಗ, ಮೊಮ್ಮಗು, ಅವ್ರ ಹೆಂಡತಿ. ಇವಾಗ ಅವರು ಬಂದರು. ನಾವೆಲ್ಲ ಹೋಗ್ತಾ ಇದ್ದೀವಿ. ನಮ್ಮ ಮನೆಯಿಂದ 30 kilometers ಆಗುತ್ತೆ ನರಸೀಪುರ. ಹೊರ್ಣಕೆರೆ ಇದು. ಹೊರ್ಣಕೆರೆಯಲ್ಲಿ ಒಂದು ಮೆಮೊರೀಸ್ಗಳಿದೆ ತುಂಬ ಅಂತಲೇ ಹೇಳ್ಬೋದು ನಂದು. ಏಕೆಂದರೆ ನಮ್ಮ ಅಮ್ಮನ ಮನೆಗೆ ತುಂಬ ಹತ್ತಿರ ಹೊರ್ಣಕೆರೆ. ಇಲ್ಲಿ ಫಿಲ್ಮ್ ಶೂಟ್ ಎಲ್ಲ ನಡೀತಾ ಇರುತ್ತೆ. ಫೆಬ್ರವರಿ ತಿಂಗಳಲ್ಲಿ ತುಂಬ ಅಂತಂದರೆ ಈ ಟೈಮಲ್ಲಿ ನಾವು ಹೋಗಿರೋ ಟೈಮಲ್ಲಿ ಬೆಳಗ್ಗೆ ಎಲ್ಲ ತುಂಬ ಫಾಗ್ ಇರುತ್ತೆ, ಅಂದರೆ ಮಂಜಿರುತ್ತೆ. ಮಧ್ಯಾಹ್ನ ಎಲ್ಲ ಫುಲ್ ಬಿಸಿಲಿರುತ್ತೆ. ಆ ಥರ ವಾತಾವರಣ ನೋಡಿ. ಎಲ್ಲ ಮಂಜು ಕ್ಲಿಯರಾಗಿ ಕಾಣ್ತಾ ಇಲ್ಲ. ತುಂಬ ದೊಡ್ಡ ಕೆರೆ ಇದು. ಬಂದ್ವಿ, ನರಸೀಪುರದ ಹತ್ತತ್ರ ಬರ್ತಾ ಇದ್ದೀವಿ. ಈಗ ನೋಡ್ತಾ ಇರ್ಬೋದು, ಸನ್ರೈಸಸ್ ಆಗ್ತಾ ಇದೆ. ತುಂಬ ಚೆನ್ನಾಗಿ ಆಗ್ತಾ ಇತ್ತು. ಅದರಿಂದ ಒಂದು ಕ್ಲಿಪ್ಪಿಂಗ್ ತಗೊಂಡೆ. ನಾವು ಯಾವುದೇ ಟ್ರಿಪ್ ಪ್ಲ್ಯಾನ್ ಮಾಡಲಿ, ಇಲ್ಲ ಹೊರಗಡೆ ಹೋಗಲಿ, ಆದಷ್ಟು ಅರ್ಲಿ ಮಾರ್ನಿಂಗ್ ಟ್ರೈ ಮಾಡ್ತೀವಿ. ಯಾಕಂದರೆ ಪ್ಲೇಸಸ್ಗಳು ಕವರ್ ಮಾಡ್ಬೋದು ಅನ್ನೋದಕ್ಕೋಸ್ಕರ. ಮತ್ತು ತುಂಬ ಮಧ್ಯಾಹ್ನ ಹೊತ್ತು ಜರ್ನಿ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಮಕ್ಕಳನ್ನೆಲ್ಲ ಇಟ್ಕೊಂಡು ಅಂತ ನಾವು ಅರ್ಲಿ ಮಾರ್ನಿಂಗೆ ಯಾವುದೇ ಒಂದು ಮನೆ ದೇವ್ರಿಗೆ ಹೋಗೋದಿರ್ಬೋದು, ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗೋದಿರ್ಬೋದು,
ಎಲ್ಲಿಗೆ ಹೋದರೂ ನಾವು ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ಕೊಳ್ತೀವಿ. ಆಯಿತು, ಈಗ ನರಸೀಪುರಕ್ಕೆ ಬಂದ್ವಿ. ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ ಇದು. ಮಧ್ಯ ತ್ರಿವೇಣಿ ಸಂಗಮ ಇದೆ. ಅಗಸ್ತೇಶ್ವರ ದೇವಸ್ಥಾನ, ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ, ಮಧ್ಯ ತ್ರಿವೇಣಿ ಸಂಗಮ ಇದೆ. ಇಲ್ಲಿಂದ ತೆಪ್ಪದ ಮುಖಾಂತರ ಹೋಗಬೇಕು ನಾವು ಸಂಗಮಕ್ಕೆ ಸ್ನಾನ ಮಾಡೋದಕ್ಕೆ. ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಇಲ್ಲಿ ನಿಂತ್ಕೊಂಡಿರೋರು. ಇವ್ರು ನನ್ನ ಊರ್ಗಿತ್ತಿ, ನನ್ನ ನಾದಿನಿ ಎಲ್ಲ ಇದ್ದಾರೆ. ಇವಾಗ ತೆಪ್ಪಕ್ಕೆಲ್ಲ ಹತ್ತುತ್ತಾ ಇದ್ದೀವಿ. ಆಲ್ಮೋಸ್ಟ್ ಒಂದು 15 ಮೆಂಬರ್ಸ್ ಹೋಗಿದ್ವಿ. ಮೊದಲೆಲ್ಲ ಮರದ ತೆಪ್ಪಗಳಿರ್ತಾ ಇತ್ತು, ಇವಾಗ ಕಬ್ಬಿಣದ ತೆಪ್ಪ ಇದೆ. ಏನು ಬೆನಿಫಿಟ್ ಅಂತಂದರೆ ಮರದ ತೆಪ್ಪದಲ್ಲಿ ಲಿಮಿಟೆಡ್ ಮೆಂಬರ್ಸ್ ಕೂರ್ಬೋದಿತ್ತು. ಪಾಪ ಊರ್ಗಿತ್ತಿ ಮಗ ತುಂಬ ತುಂಟ, ಬಿದ್ದ ನೋಡಿ, ಅಲ್ಲಿ ಜಾರ್ತಾ ಇತ್ತು ಅನಿಸುತ್ತೆ. ತುಂಬ ಹುಷಾರಾಗಿ ಕೂತ್ಕೋಬೇಕು ಇಲ್ಲಿ. ಹತ್ತತ್ರ ಒಂದು 15 ಮೆಂಬರ್ಸ್ ಇಲ್ಲೇ ಒಟ್ಟಿಗೆ ಕೂತ್ಕೊಂಡಿದ್ದೀವಿ. ಮರದ ತೆಪ್ಪದಲ್ಲಿ ಲಿಮಿಟೆಡ್ ಮೆಂಬರ್ಸ್ ಕೂತ್ಕೊಳ್ಳೋಕ್ಕಾಗುತ್ತೆ. ಇಷ್ಟೊಂದು ಜನ ಒಂದೇ ತೆಪ್ಪದಲ್ಲಿ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ಇವಾಗ ಕಬ್ಬಿಣದ ತೆಪ್ಪ ಮಾಡಿದ್ದಾರೆ. ಮತ್ತು ನೀರೆಲ್ಲ ಒಳಗಡೆ ಬಂದುಬಿಡ್ತಾ ಇತ್ತು ಮರದ ತೆಪ್ಪದಲ್ಲಿ. ಇದರಲ್ಲಿ ಆರಾಮಾಗಿ ಒಂದು 15 ಮೆಂಬರ್ಸು ಇಡೀ ನಮ್ಮ ಫ್ಯಾಮಿಲಿಯವರೆಲ್ಲ ಒಟ್ಟಿಗೆ ಕೂತಿದ್ದೀವಿ. ಇಷ್ಟೂ ಜನ ಹೋಗಿದ್ವಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡೋದಕ್ಕೆ. ನೋಡಿ, ಅಲ್ಲಿಂದ ಇಲ್ಲಿವರೆಗೆ ಬಂದಿದ್ದೀವಿ ಇವಾಗ ತೆಪ್ಪದ ಮುಖಾಂತರ. ಇಲ್ಲಿ ಇಳ್ಕೊಂಡು ಒಂಥರ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಟ್ರಿಪ್ ಬಂದರೆ ಎಲ್ಲ ಫುಲ್ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ನಮ್ಮ ದೊಡ್ಡ ಮಾವ, ನಮ್ಮ ಮಾವ, ನಮ್ಮ ಅಂಕಲ್ ಎಲ್ಲ. ನೀರು ಸಿಕ್ಕಾಪಟ್ಟೆ ತಿಳಿಯಾಗಿದೆ, ತುಂಬ ನೀಟಾಗಿದೆ ನೀರು, ಅಷ್ಟು ಗಲೀಜಿಲ್ಲ. ಎಲ್ಲರೂ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಮತ್ತೆ ಓಡ್ತಾ ಇದ್ದಾರೆ. ಇವರೆಲ್ಲ ಸ್ನಾನ ಮಾಡ್ಕೊಂಡು ಓಡ್ತಾ ಇರೋರು ಇವ್ರುಗಳು ದೇವಸ್ಥಾನಕ್ಕೆ. ಇಲ್ಲಿ ಎಲ್ಲ ಸ್ನಾನಕ್ಕೆ ವ್ಯವಸ್ಥೆ ಇದೆ. ಇಲ್ಲೆಲ್ಲ ಸ್ನಾನ ಮಾಡ್ತಾ ಇದ್ದಾರೆ ಮತ್ತೆ ಮಾವ ಎಲ್ಲ. ಸ್ನಾನ ಮಾಡಿಕೊಂಡು ಡ್ರೆಸ್ ಚೇಂಜ್ ಮಾಡೋದಕ್ಕೆಲ್ಲ ವ್ಯವಸ್ಥೆ ಇದೆ. ಎಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡು ಇಲ್ಲಿ ಗಂಗೆ ಪೂಜೆ ಮಾಡೋದಕ್ಕೆ ಬಂದ್ವಿ. ಎಲ್ಲರೂ ನಮ್ಮ ದೊಡ್ಡತ್ತೆ, ನಮ್ಮತ್ತೆ, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ ಎಲ್ಲರೂ ಪೂಜೆ ಮಾಡ್ತಾ ಇದ್ವಿ. ಯಾವುದೇ ನದಿ ಅಥವಾ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ಮೇಲೆ ಗಂಗೆ ಪೂಜೆ ಮಾಡೋ ಅಂಥ ಪದ್ಧತಿ ಇದೆ. ನೋಡ್ತಾ ಇರಬಹುದು. ನನ್ನ ವ್ಲಾಗಲ್ಲಿ ಇನ್ನು ಯಾವ್ದ್ಯಾವ ಥರ ವ್ಲಾಗ್ಗಳನ್ನ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಅಂತ ಅನ್ನೋದನ್ನು ಕಮೆಂಟಲ್ಲಿ ಹಾಕಿ. ನಾನು ಆ ಥರ ವ್ಲಾಗ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಹತ್ತತ್ರ 3 ಮಂತ್ಸ್ ಆಗಿತ್ತು ನಾನು ಯಾವುದೇ ಥರದ್ದು ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ. ವ್ಲಾಗ್ ಆಗಲಿ, ಕುಕ್ಕಿಂಗ್ ವೀಡಿಯೋಗಳಾಗಲಿ, ಯಾವುದೇ ಥರದ್ದು ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿಲ್ಲ. ಇನ್ನು ನೆಕ್ಸ್ಟ್ ನಾನು ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಇರೋ ವ್ಲಾಗ್ಗಳು ಮತ್ತು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಈ ಗಂಗೆ ಪೂಜೆ ಮಾಡೋದಕ್ಕೆ ಒಂದು ಚೊಂಬಲ್ಲಿ ನೀರಿಟ್ಟು ಎಲೆ ಅಡಿಕೆ ಎಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಎಲ್ಲ ಪೂಜೆ ಎಲ್ಲ ಆದಮೇಲೆ ಆ ನೀರನ್ನು ಅದೇ
ನೀರಿಗೆ ಸಮರ್ಪಿಸ್ತಾ ಇದ್ದೀವಿ. ಇದೆಲ್ಲ ಆದ ನಂತರ ಎಲೆ, ಅಡಿಕೆ, ₹1 ಕಾಯಿನೋ ಎಲ್ಲ ಇಟ್ಟು ಕರ್ಪೂರ ಎಲ್ಲ ಹಚ್ಚಿ ಗಂಗೆಗೆ ಬಿಡೋ ಅಂಥದ್ದು. ಅಂದರೆ ಗಂಗೆಗೆ ಸೇರಿಕೊಳ್ಳಿ ಅಂತನ್ನೋ ಉದ್ದೇಶಕ್ಕೋಸ್ಕರ. ತುಂಬ ಗಾಳಿ ಇರೋದ್ರಿಂದ ಇದಾಗ್ತಾ ಇಲ್ಲ, ಅದು ಹತ್ಕೊಳ್ತಿಲ್ಲ. ಗಂಗೆ ಬಿಟ್ಟಾಯ್ತೀಗ. ಬಿಟ್ಟ ನಂತರ ಮತ್ತೆ ತೆಪ್ಪದ ಮುಖಾಂತರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಅಗಸ್ತೇಶ್ವರ ದೇವಸ್ಥಾನಕ್ಕೆ. ಎಲ್ಲ ಅಲ್ಲೇ ರೆಡಿಯಾಗಿ ಸೆಲ್ಫಿ ಎಲ್ಲ ತೊಗೊಳ್ತಾ ಇದ್ದಾರೆ. ನನ್ನ ಮಗನ ಕೇಳಿದೆ ಹೆಂಗಪ್ಪ ಇತ್ತು ಎಕ್ಸ್ಪೀರಿಯನ್ಸ್ ಅಂತ. ಚೆನ್ನಾಗಿತ್ತಂತ ಹೇಳ್ತಾ ಇದ್ದಾನೆ. ಇದು ನಮ್ಮ ಅಕ್ಕ ಪಕ್ಕದಲ್ಲಿ ಕೂತ್ಕೊಂಡಿರೋದು. ಈಗ ದೇವಸ್ಥಾನಕ್ಕೆ ಬಂದ್ವಿ. ಈ ದೇವಸ್ಥಾನ ತುಂಬ ದೊಡ್ಡದು, ಚೆನ್ನಾಗಿದೆ. ಎಲ್ಲ ಕಲ್ಲಲ್ಲಿ ಮಾಡಿರೋವಂಥ ದೇವಸ್ಥಾನ. ಎಂಟ್ರೆನ್ಸಲ್ಲೇ ದೇವಸ್ಥಾನದ್ದು ಪುರಾಣ ಇದೆ. ಈ ದೇವಸ್ಥಾನದ್ದು ಏನು ಸ್ಪೆಷಲ್ ಅಂತ. ಇದೆಲ್ಲ ದೇವಸ್ಥಾನದೆಲ್ಲ ದರ್ಶನ ಎಲ್ಲ ಮಾಡಿಕೊಂಡು ತಿಂಡಿಗೆ ಬಂದಿದ್ವಿ. ಇದು ಫೇಮಸ್ ಹೋಟ್ಲು ನರಸೀಪುರದಲ್ಲಿ, ತೋಟದಪ್ಪನ ಹೋಟ್ಲು ಅಂತ. ಇಲ್ಲೇನು ಅಷ್ಟೇ ಓಕೆ ಹಂಗೆ ಇತ್ತು ತಿಂಡಿ ಎಲ್ಲ. ಬೆಣ್ಣೆ ಮಸಾಲೆ ದೋಸೆ ಒಂದು ತುಂಬ ಚೆನ್ನಾಗಿತ್ತು. ಎಲ್ಲ ರಿವ್ಯೂಸ್ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ಅಂತ. ತುಂಬ ಡಿಸ್ಟರ್ಬೆನ್ಸ್ ಆಗಿತ್ತು, ಅದರಿಂದ ಒರಿಜಿನಲ್ ವಾಯ್ಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಟೈಮ್ ಆದಷ್ಟು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೆಲ್ಲ ತಿಂಡಿ ತಿಂದಿದ ನಂತರ ಈಗ ಅಗಸ್ತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೂ ಅಷ್ಟೇ ದೇವಸ್ಥಾನ, ತುಂಬ ದೊಡ್ಡ ದೇವಸ್ಥಾನ, ಶಿವನ ದೇವಸ್ಥಾನ, ಚೆನ್ನಾಗಿದೆ. ಎಲ್ಲ ಕಲ್ಲಲ್ಲೇ ಮಾಡಿರೋವಂಥ ದೇವಸ್ಥಾನಗಳು ಇದು. ಮತ್ತು ಅಗಸ್ತೇಶ್ವರ ದೇವಸ್ಥಾನ ಮತ್ತು ಗುಂಜ ನರಸಿಂಹಸ್ವಾಮಿ ದೇವಸ್ಥಾನ. ನರಸೀಪುರಕ್ಕೆ ಬಂದವರು ಇವೆರಡೂ ದೇವಸ್ಥಾನನ ಮಿಸ್ ಮಾಡೋದಕ್ಕೆ ಹೋಗಬೇಡಿ, ತುಂಬಾ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಅಷ್ಟೊಂದೆಲ್ಲ ವೀಡಿಯೋ ಮಾಡೋದಕ್ಕೆ ಬಿಟ್ಟಿಲ್ಲ. ಆದಷ್ಟು ಎಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅಷ್ಟೊಂದು ರಶ್ ಏನಿರಲಿಲ್ಲ, ತುಂಬ ಕಡಿಮೆ ಜನ ಇದ್ದರು ನಾವು ಹೋಗಿರೋವಂಥ ಟೈಮಲ್ಲಿ. ಕುಂಭಮೇಳದಲ್ಲಿ ಸಿಕ್ಕಾಪಟ್ಟೆ ರಶ್ ಇದ್ದರು. ಇವಾಗ ನನ್ನ ಊರ್ಗಿತ್ತಿ ಮಗನ ಕೈಲಿ ನಾನು ವಿಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಒಳಗಡೆ ಹೋಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ನಡೀತು. ನನ್ನ ವಿಡಿಯೋದಲ್ಲಿ ಏನೇನು ಚೇಂಜಸ್ ಬೇಕು, ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಮತ್ತು ಇನ್ನು ಯಾವ್ಯಾವ ಥರ ಕಂಟೆಂಟ್ ವೀಡಿಯೋಗಳು ಬೇಕು ಅಂತ ಕಮೆಂಟ್ ಹಾಕಿ. ನಾನು ಆ ಥರ ವೀಡಿಯೋಸ್ಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ತುಂಬ ಟಯರ್ಡ್ ಆಗಿರೋದ್ರಿಂದ ಯಾರನ್ನು ವಿಡಿಯೋದಲ್ಲಿ ಜಾಸ್ತಿ ತೋರಿಸೋದಕ್ಕೆ ಆಗಿರಲಿಲ್ಲ. ಒಂದು ಫೋಟೋ ಕ್ಲಿಪ್ ಮಾಡಿಕೊಂಡೆ ಅಷ್ಟೇ. ಎಲ್ಲ ಅವ್ರವ್ರ ಮನೆಗೆ ಹೊರಟೋದ್ರು, ಯಾರು ಯಾರ ಮನೆಗೂ ಬಂದಿರಲಿಲ್ಲ, ಯಾಕೆಂದರೆ ಎಕ್ಸಾಮ್ ನಡೀತಾ ಇತ್ತು, ಅದಕ್ಕೋಸ್ಕರ.